ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ನೆಚ್ಚಿನ ಶಾಸಕರು ಶ್ರೀ ಸಮೃದ್ಧಿ ಮಂಜಣ್ಣವರು ಕೊಟ್ಟು ಮಾತಿನಂತೆ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಈ ವರ್ಷ ಸ್ವಲ್ಪ ಬಸ್ಸಿನ ವ್ಯವಸ್ಥೆ ಮಾಡೋ ವಿಳಂಬ ಆಯಿತು. ಕಾರಣ ಏನಂತ ಹೇಳಿದ್ರೆ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಅಂತ ಒಂದು ಉದ್ದೇಶದಿಂದ ಡಿಲೇ ಆಯಿತು. ಯಾಕಂತ ಹೇಳಿದ್ರೆ ಜನವರಿ 1 ಹಬ್ಬಗಳು ಬಂತು. ಕಳೆದ ವರ್ಷ ತುಂಬ ಸಾರ್ವಜನಿಕರು ತುಂಬ ತೊಂದರೆ ಪಟ್ಟಿರೋದನ್ನು ಕಂಡಿರೋದಕ್ಕೆ ಶಾಸಕರು ಈ ವರ್ಷ ಸ್ವಲ್ಪ ವಿಳಂಬವಾಗಿ ಬಸ್ಸುಗಳ ವ್ಯವಸ್ಥೆ ಮಾಡಿದರು. ಆದ್ದರಿಂದ ಪ್ರತಿ ವರ್ಷ ಕೊಟ್ಟ ಮಾತಿನಂತೆ ಈ ವರ್ಷವೂ ಸಹ ಬಸ್ಸುಗಳ ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಏನು ಮಾತು ಕೊಟ್ಟಿದ್ದಾರೆ ಮುಂದಿನ ವರ್ಷವೂ ಸಹ ಬಸ್ಸುಗಳನ್ನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಅವರು ನಮ್ಮ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತಿದ್ದಾರೆ. ಪ್ರತಿ ಸೆಷನಲ್ಲೂ ಸಹ ನಮ್ಮ ತಾಲೂಕಿನ ಬಗ್ಗೆ ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನು ಹಾಕಿ ಅತಿ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ತರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ಕೈ ಬಲಪಡಿಸಬೇಕಂತ ಹೇಳಿದ್ರೆ ನಾವೆಲ್ಲರೂ ಸಹ ಅವ್ರ ಜೊತೆ ಅವ್ರ ಜೊತೆಗೆ ನಾವಿದ್ದು ಅವ್ರ ಕೈ ಬಲಪಡಿಸಿದ್ರೆ ಇನ್ನಷ್ಟು ಸಹ ನಮ್ಮ ಮುಳಬಾಗಿಲು ತಾಲೂಕು ಅಭಿವೃದ್ಧಿ ಆಗ್ಬೋದು. ಮತ್ತು ನಮ್ಮ ಅಭಿವೃದ್ಧಿಗೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ನಂಗ್ಲಿ ಆಸ್ಪತ್ರೆ ನೀವು ನೋಡ್ಬೋದು, ಎಷ್ಟು ದೊಡ್ಡ ಆಸ್ಪತ್ರೆ ಆಗ್ತಿದೆ ಅಂತ ಹೇಳಿ ನೀವು ನೋಡ್ಬೋದು. ಅದು ಸ್ಕೂಲ್ ಏನು ರಸ್ತೆ ಏನು ಆಗಬೇಕಿದೆ ಅದನ್ನು ರೆಡಿ ಮಾಡ್ತಾರೆ. ಇನ್ನು ಆಸ್ಪತ್ರೆಯಲ್ಲಿ ಅದು ರಸ್ತೆಯನ್ನು ಸಹ ಕಾಮಗಾರಿ ಪ್ರಾರಂಭ ಮಾಡ್ತಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹ ಅಭಿವೃದ್ಧಿ ಮಾಡೋಕ್ಕೆ ಅವ್ರು ಪಣ ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಈಗೇನು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ನಮ್ಮ ತಿಮ್ಮಣ್ಣ ಆಗಿರ್ಬೋದು, ಎಲ್ಲರಿಗೂ ಸಹ ನೀವು ಕೈ ಬಲಿಸಿದ್ರೆ ಮತ್ತಷ್ಟು ಅಭಿವೃದ್ಧಿಗೆ ಸಹಕಾರ ಆಗುತ್ತೆ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ. ಓಂ ಶಕ್ತಿ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಅಂತ ಒಂದು ಉದ್ದೇಶದಿಂದ ಡಿಲೇ ಆಯಿತು. ಯಾಕಂತ ಹೇಳಿದ್ರೆ ಜನವರಿ 1 ಹಬ್ಬಗಳು ಬಂತು. ಕಳೆದ ವರ್ಷ ತುಂಬ ಸಾರ್ವಜನಿಕರು ತುಂಬ ತೊಂದರೆ ಪಟ್ಟಿರೋದನ್ನು ಕಂಡಿರೋದಕ್ಕೆ ಶಾಸಕರು ಈ ವರ್ಷ ಸ್ವಲ್ಪ ವಿಳಂಬವಾಗಿ ಬಸ್ಸುಗಳನ್ನ ವ್ಯವಸ್ಥೆ ಮಾಡಿದ್ರು. ಆದ್ದರಿಂದ ಪ್ರತಿ ವರ್ಷ ಕೊಟ್ಟ ಮಾತಿನಂತೆ ಈ ವರ್ಷವೂ ಸಹ ಬಸ್ಸುಗಳ ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಏನು ಮಾತು ಕೊಟ್ಟಿದ್ದಾರೆ ಮುಂದಿನ ವರ್ಷವೂ ಸಹ ಬಸ್ಸುಗಳನ್ನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಅವರು ನಮ್ಮ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತಿದ್ದಾರೆ. ಪ್ರತಿ ಸೆಷನಲ್ಲೂ ಸಹ ನಮ್ಮ ತಾಲೂಕಿನ ಬಗ್ಗೆ ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನು ಹಾಕಿ ಅತಿ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ತರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ಕೈ ಬಲಪಡಿಸಬೇಕಂತ ಹೇಳಿದ್ರೆ ನಾವೆಲ್ಲರೂ ಸಹ ಅವ್ರ ಜೊತೆಗೆ ಅವ್ರ ಜೊತೆಗೆ ನಾವಿದ್ದು ಅವ್ರ ಕೈ ಬಲಪಡಿಸಿದ್ರೆ ಇನ್ನಷ್ಟು ಸಹ ನಮ್ಮ ಮುಳಬಾಗಿಲು ತಾಲೂಕು ಅಭಿವೃದ್ಧಿ ಆಗ್ಬೋದು. ಮತ್ತು ನಮ್ಮ ಅಭಿವೃದ್ಧಿಗೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ನಂಗ್ಲಿ ಆಸ್ಪತ್ರೆ ನೀವು ನೋಡ್ಬೋದು, ಎಷ್ಟು ದೊಡ್ಡ ಆಸ್ಪತ್ರೆ ಆಗ್ತಿದೆ ಅಂತ ಹೇಳಿದ್ರೆ ನೀವು ನೋಡ್ಬೋದು. ಅದು ಸ್ಕೂಲ್ ಗ್ರಾಮಕ್ಕೂ ಸಹ ಅಷ್ಟೇ ಏನು ರಸ್ತೆ ಏನು ಆಗಿಟ್ಟಿದೆ ಅದನ್ನು ರೆಡಿ ಮಾಡ್ತಾರೆ. ಇನ್ನು ಹತ್ತಿರದಲ್ಲೇ ಅದು ರಸ್ತೆಯೂ ಸಹ ಕಾಮಗಾರಿ ಪ್ರಾರಂಭ ಮಾಡ್ತಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹ ಅಭಿವೃದ್ಧಿ ಮಾಡೋಕ್ಕೆ ಅವ್ರು ಮನ ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಈಗೇನು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ನಮ್ಮ ತಿಮ್ಮಣ್ಣ ಎಲ್ಲರಿಗೂ ಸಹ ಕೈ ಬಲಿಸಿದ್ರೆ ಮತ್ತಷ್ಟು ಅಭಿವೃದ್ಧಿಗೆ ಸಹಕಾರ ಆಗುತ್ತೆ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ. ಓಂ ಶಕ್ತಿ. ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ. ಪರಾಶಕ್ತಿ. ಎಲ್ರಿಗೂ ನಮಸ್ಕಾರ. ಏನ್ ಈ ದಿನ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆರ್ಸ್ಮಂಗ್ಲ ಗ್ರಾಮಕ್ಕೆ ನಮ್ಮ ಶಾಸಕರಾದಂತ ಸಮೃದ್ಧಿ ಮಂಜಣ್ಣ ಅವರು ಉಚಿತವಾಗಿ ಬಸ್ ಸೇವನೆ ಮಾಡಿದ್ದಾರೆ. ಅವರು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಎಲ್ಲ ಹಳ್ಳಿಗಳಿಗೂ ಎಲ್ಲ ವಾರ್ಡ್ಗಳಿಗೂ ಹಾಗೂ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ 30 ಗ್ರಾಮ ಪಂಚಾಯತಿಗಳಿಗೂ ಉಚಿತವಾಗಿ ಬಸ್ಸುಗಳನ್ನ ಸೇವನೆ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಮ್ಮ ಶಾಸಕರಿಗೆ ನಮ್ಮ ಪಂಚಾಯತಿ ಪರವಾಗಿ, ನಮ್ಮ ಸದಸ್ಯರ ಪರವಾಗಿ ಹಾಗೂ ನಮ್ಮ ಕೆರ್ಸ್ಮಂಗ್ಲ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ತಿಳಿಸಬೇಕು ಅಂತ ಕೊಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿಗೆ ಆಗಮಿಸತಕ್ಕಂಥ ಎಲ್ಲ ಓಂ ಶಕ್ತಿ ಮಾಲೆದಾರರಿಗೆ ಅವರು ಆ ದೇವರ ಆಶೀರ್ವಾದ ಪಡೆದು ಸುಖಕರವಾಗಿ ಪ್ರಯಾಣ ಮಾಡಬೇಕಂತ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿಗೆ ಆಗಮಿಸತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ರಮಾದೇವಿ ಮೋಹನ್ ಅವರು ಹಾಗೂ ನಮ್ಮ ಕೆರ್ಸ್ಮಂಗ್ಲ ಮಂಜುನಾಥ್ ಅವರು ಹಾಗೂ ವೆಂಕಟೇಶ್ ಅವರು, ಮತ್ತೆ ಮಾಜಿ ಸದಸ್ಯರಾದಂತಹ ನಾಗೇಶ್ ಅವರು, ನಮ್ಮ PLD ಬ್ಯಾಂಕ್ ಡೈರೆಕ್ಟರ್ ಆದಂತಹ ಕೆರ್ಸ್ಮಂಗ್ಲ ತಿಮ್ಮಣ್ಣ ಅವ್ರಿಗೂ, ಹಾಗೂ ನಮ್ಮ ನಂಗ್ಲಿ ಯುವ ಮುಖಂಡರಾದಂತಹ ಕಿಶೋರ್ ಅವ್ರಿಗೂ, ಅವರ ನೆಚ್ಚಿನ ಸ್ನೇಹಿತರಿಗೂ ಹಾಗೂ ಎಲ್ಲ ಕೆರ್ಸ್ಮಂಗ್ಲ ಗ್ರಾಮದ ರಾಮಾಜಿ ಅವ್ರಿಗೂ ಎಲ್ಲ ಸದಸ್ಯರಿಗೂ ಸೇರಿ ನಾನು ಓಂ ಶಕ್ತಿ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ಬೇಕು ಅಂತ ಕೋರ್ತಾ ಇದ್ದೀನಿ.